ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ ಶಿವಮೊಗ್ಗ. ಆತ್ಮೀಯ ಸ್ಪರ್ಧಾರ್ಥಿ ಮಿತ್ರರೇ, ಸೊ ಇವತ್ತಿನ ಈ ತರಗತಿಯಲ್ಲಿ ನಾನು ಈ KSET ಅಥವಾ UGC ನೆಟ್ ಎಕ್ಸಾಮಿಗೆ ಸಂಬಂಧಪಟ್ಟಂತೆ ಸೊ ಅದರಲ್ಲಿ ಕೇಳತಕ್ಕಂತಹ ನಾವು ಈ ಮೆಂಟಲ್ ಎಬಿಲಿಟಿ ಅಂತ ಹೇಳ್ತೀವಿ ಅಥವಾ ಮಾನಸಿಕ ಸಾಮರ್ಥ್ಯ. ಸೊ ನೀವು ಯೂಶ್ವಲ್ ಆಗಿ ಕ್ವಶನ್ಸ್ಗಳನ್ನು ನೋಡಿರ್ತೀರಿ. ಈ KSET ಎಕ್ಸಾಮ್ ಆಲ್ರೆಡಿ ನೋಟಿಫಿಕೇಷನ್ಸ್ ಆಗಿದೆ. ಸೊ ಪ್ರೀವಿಯಸ್ ಇಯರ್ ಪೇಪರ್ ನೋಡಿರ್ತೀರಿ ಆಸ್ಪಿರೆಂಟ್ಸ್ಗಳು. ಸೊ ಅಲ್ಲಿ ನಿಮಗೆ ಈ ಮಾನಸಿಕ ಸಾಮರ್ಥ್ಯ ಅಥವಾ ನಾವು ಮೆಂಟಲ್ ಎಬಿಲಿಟಿ ಅಂತ ಏನು ಹೇಳ್ತೀವಿ ಆ ಕ್ವಶನ್ಸ್ಗಳನ್ನು ಯೂಶ್ವಲ್ ಆಗಿ ನೋಡಿರ್ತೀವಿ. ನೀವು KSET ಅಥವಾ KE ಇಂದ ಕಂಡಕ್ಟ್ ಆಗ್ತಕ್ಕಂತಹ KSET ಎಕ್ಸಾಮ್ ಆದರೆ ಕ್ವಶನ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ಎರಡರಲ್ಲೂ ಇರುತ್ತೆ. ಇನ್ ಕೇಸ್ ಏನಾದ್ರು UGC ಇಂದ ಸ್ಟಾರ್ಟ್ ಆಗ್ತಕ್ಕಂಥ ಅಥವಾ ಕಂಡಕ್ಟ್ ಆಗ್ತಕ್ಕಂತಹ ನೆಟ್ ಎಕ್ಸಾಮ್ ಬಂದಾಗ ಕ್ವಶನ್ ಪೇಪರ್ ಕಂಪ್ಲೀಟ್ಲಿ ಇಂಗ್ಲೀಷಲ್ಲಿ ಇರುತ್ತೆ. ಸೊ ಅದರಲ್ಲಿ ನಾವು ಯೂಶ್ವಲ್ ಆಗಿ ಏನು ಮಾಡ್ತೀವಿ ಅಂದರೆ ಆ್ಯಸ್ ಪರ್ ಸಿಲೆಬಸ್ ಪ್ರಕಾರ ಬಂದಾಗ ಡಾಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಅಂತ ಹೇಳ್ತಾನು. ಅಂದರೆ ನಾನು ಡಾಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಕಾನ್ಸೆಪ್ಟ್ ಮೇಲೆ ಕ್ವಶನ್ಸನ್ನು ಕೇಳ್ತೀನಿ ಅಂತ. ಹಾಗಂತ ನಾವು ಡಾಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನನ್ನು ಒಂದನ್ನೇ ಕಲಿತ್ರೆ ಆಗಲ್ಲ. ಯಾಕಂದರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನು ನಾವು ರೆಫರ್ ಮಾಡಿದಾಗ ಅಲ್ಲೇ ನಿಮಗೆ ಎಲ್ಲ ಕಾನ್ಸೆಪ್ಟ್ ಬಗ್ಗೆನೂ ಕ್ವಶನ್ಸ್ ಕೇಳಿದಾನು. ಫಾರ್ ಎಕ್ಸಾಂಪಲು ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ಟ್ರೈನ್ ಕೇಳಿದ್ದಾನೆ, ಅಂದರೆ ರೈಲಿನ ಮೇಲಿನ ಸಮಸ್ಯೆಗಳು, ಅಥವಾ ಟೈಮ್ ಸ್ಪೀಡ್ ಡಿಸ್ಟೆನ್ಸ್ ಬಗ್ಗೆ ಕ್ವಶನ್ಸನ್ನು ಕೇಳಿದ್ದಾನೆ. ಅದೇ ರೀತಿ ನೆಕ್ಸ್ಟ್ ನಿಮಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಆಗಿರ್ಬೋದು, ಪರ್ಸೆಂಟೇಜ್ ಆಗಿರ್ಬೋದು, ಏಜಸ್ ಆಗಿರ್ಬೋದು, ಈ ರೀತಿ ಬೇರೆ ಬೇರೆ ಕಾನ್ಸೆಪ್ಟ್ಗಳ ಬಗ್ಗೆ ಕ್ವಶನ್ಸನ್ನು ಕೇಳಿದ್ದಾನೆ. ಒಂದು ನೆನ್ಪಿಟ್ಕೊಳ್ಳಿ, ನೀವು ಮೆಂಟಲ್ ಎಬಿಲಿಟಿ ಕ್ವಶನ್ನು ಅಥವಾ ಮಾನಸಿಕ ಸಾಮರ್ಥ್ಯ ಕ್ವಶನ್ ಬಿಡಿಸೋದಕ್ಕೂ ಮೊದಲು ಸ್ವಲ್ಪ ಈ ಕ್ಯಾಲ್ಕುಲೇಷನ್ಸ್ಗಳನ್ನು ಕಲೀಲೇಬೇಕಾಗತ್ತೆ. ಯಾಕಂದರೆ ನನಗೆ ಎಕ್ಸಾಮಲ್ಲಿ ಟೈಮ್ ಸೇವಿಂಗ್ ಭಾಳ ಇಂಪಾರ್ಟೆಂಟ್. ಯಾಕಂದರೆ ನಿಮಗೆಲ್ಲರಿಗೂ ಗೊತ್ತಿರುತ್ತೆ, ಕ್ವಶನ್ ಪೇಪರ್ ಅಟೆಂಡ್ ಮಾಡಿದವರಿಗೆ ಟೈಮ್ ಕಡಿಮೆ ಇರುತ್ತೆ. ಯಾಕಂದರೆ ನನಗೆ ಮ್ಯಾಕ್ಸಿಮಮ್ ಟೈಮು ಅಥವಾ ಮೆಂಟಲ್ ಎಬಿಲಿಟಿ ಕ್ವಶನ್ಸನ್ನು ನಾನೇನಾದ್ರು ಸ್ಪೀಡಾಗಿ ಸಾಲ್ವ್ ಮಾಡಿದರೆ ನನಗೆ ಉಳಿತಕ್ಕಂತಹ ಟೈಮನ್ನು ಏನು ಮಾಡ್ಬೋದು, ನಾನು ಬೇರೆ ಕಾನ್ಸೆಪ್ಟ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಯಾಕಂದರೆ ನೀವು ಮೆಂಟಲ್ ಎಬಿಲಿಟಿಯನ್ನು ಎಷ್ಟು ಸ್ಪೀಡಾಗಿ ಬೇಕಾದರೂ ಸಾಲ್ವ್ ಮಾಡ್ಬೋದು. ಕ್ಯಾಲ್ಕುಲೇಷನ್ ಕಲ್ತ್ರಿ ಅಂದರೆ ಭಾಳ ಈಸಿಯಾಗಿ ಸ್ಪೀಡಾಗಿ ಸಾಲ್ವ್ ಮಾಡ್ಬೋದು. ಅಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಮೆಂಟಲ್ ಎಬಿಲಿಟಿ ಎಷ್ಟು ಸ್ಪೀಡಾಗಿ ಮಾಡ್ತೀರೋ ಅಷ್ಟೇ ಟೈಮ್ ನಿಮಗೆ ಸೇವ್ ಆಗುತ್ತೆ. ಅದು ಭಾಳ ಇಂಪಾರ್ಟೆಂಟು. ಯಾಕಂದರೆ ಬೇರೆ ಬೇರೆ ಕ್ವಶನ್ಸ್ಗಳು ಟೀಚಿಂಗ್ ಆ್ಯಪ್ಟಿಟ್ಯೂಡ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಕ್ವಶನ್ಸ್ಗಳನ್ನು ಸ್ಟೇಟ್ಮೆಂಟ್ ವೈಸ್ ಲೆಂತಿ ಕೊಟ್ಟಿರೋದ್ರಿಂದ ಆ ಸ್ಟೇಟ್ಮೆಂಟನ್ನು ನೀವು ಓದಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಕಷ್ಟು ಸಮಯ ಬೇಕಾಗತ್ತೆ ಅಥವಾ ಟೈಮ್ ಕನ್ಸ್ಯೂಮಿಂಗ್ ಇರುತ್ತೆ. ಹಾಗಾಗಿ ಈ ಮೆಂಟಲ್ ಎಬಿಲಿಟಿ ಪಾರ್ಟನ್ನೇ ನೀವು ಟೈಮ್ ಕನ್ಸ್ಯೂಮಿಂಗ್ ಮಾಡ್ಕೊಂಡ್ಬಿಟ್ರೆ ಕಷ್ಟ ಆಗುತ್ತೆ. ಹಾಗಾಗಿ ಯಾಕಂದರೆ ಅದು ಸ್ಕೋರಿಂಗ್ ಸಹ ಮೆಂಟಲ್ ಎಬಿಲಿಟಿ. ಯಾಕಂದರೆ ನೀವು ಕ್ಯಾಲ್ಕುಲೇಷನ್ ಕರೆಕ್ಟಾಗಿ ಕಲ್ತ್ರಿ ಅಂದರೆ 100% ಅಲ್ಲಿ ಆನ್ಸರ್ಗೆ ಈಸಿಯಾಗಿ ಟಿಕ್ ಮಾಡಿಬಿಡ್ಬೋದು. ನಾವು ಬೇರೆ ಕ್ವಶನ್ ರೀತಿ ಆ ಕ್ವಶನನ್ನು ಓದಿ ಅನಲೈಸ್ ಮಾಡಿ ಆಪ್ಷನನ್ನು ಐಡೆಂಟಿಫೈ ಮಾಡಿ ಇದು ಯಾವುದು ಅವಶ್ಯಕತೆನೇ ಇಲ್ಲ. ಇರೋ 4 ಆಪ್ಷನಲ್ಲಿ ಆನ್ಸರನ್ನು ಈಸಿಯಾಗಿ ಟಿಕ್ ಹಾಕ್ಬೋದು. ಹಾಗಾಗಿಂದ ಆ ಮೆಂಟಲ್ ಎಬಿಲಿಟಿ ಕಲಿಬೇಕು ಅಥವಾ ಮಾನಸಿಕ ಸಾಮರ್ಥ್ಯದಲ್ಲಿರ್ತಕ್ಕಂತಹ ಪ್ರಶ್ನೆಗಳನ್ನು ಬಿಡಿಸಬೇಕು ಅಂದರೆ ಕೆಲವೊಂದು ಬೇಸಿಕ್ಸನ್ನು ನೀವು ಕಲೀಲೇಬೇಕಾಗತ್ತೆ. ಸೊ ಅದನ್ನೇ ನಾನು ಇವತ್ತು ಇಲ್ಲಿ ಡಿಸ್ಕಸ್ ಮಾಡ್ತಾ ಬರ್ತೀನಿ. ನೋಡಿ, ನಾನು ಎಲ್ಲೂ ಸಹ ಡಾಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಅಂತ ಸಬ್ಜೆಕ್ಟನ್ನು ಮೆನ್ಷನ್ ಮಾಡಲ್ಲ. ಯಾಕೆ ಮೆನ್ಷನ್ ಮಾಡಲ್ಲ ಅಂದರೆ ನಿಮ್ಮ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳಲ್ಲಿ ಡಾಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಬಗ್ಗೆ ಮಾತ್ರ ಕ್ವಶನ್ ಆಗಿಲ್ಲ ವಿದ್ಯಾರ್ಥಿಗಳೇ. ಸೊ ಅದ್ರ ಜೊತೆಗೆ ಬೇರೆ ಕಾನ್ಸೆಪ್ಟ್ಸ್ ಬಗ್ಗೆನೂ ಕ್ವಶನ್ಸ್ ಆಗಿದೆ. ಹಾಗಾಗಿಂದ ನಾನೇನು ಮಾಡ್ತೀನಿ, ಇಲ್ಲಿ ನಿಮಗೆ ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡ್ ಅಂತ ಮೆನ್ಷನ್ ಮಾಡಿರ್ತೀನಿ. ಸೊ ಈ ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡಲ್ಲಿ ಬರ್ತಕ್ಕಂತಹ ಎಲ್ಲ ಕಾನ್ಸೆಪ್ಟ್ಗಳನ್ನು ನಾನು ಡಿಸ್ಕಸ್ ಮಾಡ್ತೀನಿ. ಸೊ ಅದು ನಿಮಗೆ KSETಗೂ ಯೂಸ್ ಆಗುತ್ತೆ ಅಥವಾ UGC ಇಂದ ಬರ್ತಕ್ಕಂತಹ ನೆಟ್ ಎಕ್ಸಾಮಿಗೂ ಸಹ ಅದು ನಿಮಗೆ ಯುಟಿಲೈಸ್ ಆಗ್ತಕ್ಕಂಥದ್ದು. ಸೊ ಇಲ್ಲಿ ಇವತ್ತಿನ ಕ್ಲಾಸಲ್ಲಿ ಫಸ್ಟ್ ನಾನು ಈ ಡಿವಿಸಬಿಲಿಟಿ ರೂಲ್ಸ್ ಅಂದರೆ ನಾವು ಯಾವ ರೀತಿ ಸ್ಪೀಡಾಗಿ ಎಕ್ಸಾಮಲ್ಲಿ ಡಿವಿಷನ್ಸನ್ನು ಮಾಡ್ಬೋದು ಅದಕ್ಕೆ ಕೆಲವೊಂದು ರೂಲ್ಸ್ಗಳನ್ನು ನಾವು ಕಲಿಬೇಕಾಗತ್ತೆ. ಸೊ ಎಲ್ಲ ನಂಬರನ್ನು ಸಹ ನಾನು 2 ಇಂದ ಡಿವೈಡ್ ಮಾಡ್ತೀನಿ ಅಂದರೆ ಅದು ಆಗದೇ ಇರತಕ್ಕಂಥ ಕೆಲಸ ಎಕ್ಸಾಮ್ಗಳಲ್ಲಿ. ಯಾಕಂದರೆ ಪ್ರತಿಯೊಬ್ಬ ಸ್ಪರ್ಧಾರ್ಥಿಯ ಫೇವ್ರೇಟ್ ನಂಬರ್ ಯಾವುದು ಅಂದರೆ 2ನೇ. ಎಲ್ಲ ನಂಬರನ್ನು ಅವ್ನು 2 ಇಂದನೇ ಡಿವೈಡ್ ಮಾಡ್ತಾನೆ. ಸೊ ಬೇರೆ ಯಾವುದೋ ಒಂದು 4 ಇಂದ ಡಿವೈಡ್ ಆಗ್ತಕ್ಕಂಥ ನಂಬರನ್ನು ನಾವು 2 ಇಂದನೇ ಡಿವೈಡ್ ಮಾಡ್ತೀವಿ ಯೂಶ್ವಲ್ ಆಗಿ. ಬಟ್ ಇಲ್ಲಿ ಸ್ವಲ್ಪ ಅದನ್ನು ಅವಾಯ್ಡ್ ಮಾಡಬೇಕಾಗತ್ತೆ ನೀವು. ಹಾಗಾಗಿಂದ ಸೊ ಅದನ್ನು ಇವತ್ತು ನಾನಿಲ್ಲಿ ನಿಮಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ಬಿಫೋರ್ ದ್ಯಾಟ್ ನೋಡಿ, ಟೇಬಲ್ಸ್ ನೀವು ಕಲೀಲೇಬೇಕಾಗತ್ತೆ ವಿದ್ಯಾರ್ಥಿಗಳೇ. ನೀವು ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿ ಕಲ್ತಿರೋ ಟೇಬಲ್ ಮರ್ತೋಗಿದೆ ಅಂದ್ರೂ, ಯಾಕಂದರೆ ಕ್ಯಾಲ್ಕುಲೇಟರ್ ನಿಮ್ಮನ್ನು ಆ ಲೆವೆಲ್ಲಿಗೆ ಎಫೆಕ್ಟ್ ಮಾಡಿರುತ್ತೆ ಆಫ್ಟರ್ SSLC. ಹಾಗಾಗಿಂದ ಸಾಧ್ಯವಾದಷ್ಟು ನೀವು ಟೇಬಲ್ ಏನಾದ್ರು ಸ್ಪೀಡಾಗಿ ಕಲ್ತ್ರಿ ಅಂದರೆ ಡೈಲಿ 1 or 2 ಟೈಮ್ಸ್ ಬರಿತಕ್ಕಂಥದ್ದು. ಯಾಕಂದರೆ ಟೇಬಲ್ ಬರೆಯೋದ್ರಿಂದ ನಿಮಗೆ ಎಕ್ಸಾಮ್ ಒಂದೇ ಹೆಲ್ಪ್ ಆಗೋದಲ್ಲ, ಸೊ ನಿಮ್ಮ ಕ್ಯಾಲ್ಕುಲೇಷನ್ ಸ್ಪೀಡ್ ಅಥವಾ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಅಥವಾ ಎಕ್ಸಾಮ್ಗಳಲ್ಲಿ ಕ್ವಶನ್ಸನ್ನು ಈಸಿಯಾಗಿ ಕ್ವಿಕ್ಕಾಗಿ ಸಾಲ್ವ್ ಮಾಡಲಿಕ್ಕೆ ನಿಮಗೆ ಅದು ಹೆಲ್ಪ್ ಆಗ್ತಕ್ಕಂಥದ್ದು. ಹಾಗಾಗಿ ಸಾಧ್ಯವಾದರೆ ಈ ಟೇಬಲನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ.
ಸೊ 2 to 9, 12 to 19 ತನಕ ನೀವು ಟೇಬಲ್ ಪ್ರಾಕ್ಟೀಸ್ ಮಾಡಿದರೆ ಸಾಕು. 20, 10, 11 ಎಲ್ಲ ಗೊತ್ತಿರೋದೇ, ಅದೇನು ಹೊಸದಲ್ಲ. ಹಾಗಾಗಿಂದ ಸೊ ಟೇಬಲ್ಸನ್ನು ಪ್ರಾಕ್ಟೀಸ್ ಮಾಡಲೇಬೇಕಾಗತ್ತೆ. ಯಾರೇ ಒಬ್ಬ ಆಸ್ಪಿರೆಂಟ್ಸ್ ಇದ್ದರೂ ಸಹ ನಿಮಗೇನಾದರೂ ಕ್ಯಾಲ್ಕುಲೇಷನ್ ನೀವು ಸ್ಪೀಡ್ ಆಗಬೇಕು ಅಂದರೆ ಟೇಬಲ್ಸನ್ನು ಪ್ರಾಕ್ಟೀಸ್ ಮಾಡಿ. ಡೈಲಿ ಬರೀರಿ, ಒನ್ ಟೈಮ್ ಬರೀರಿ, ಇನ್ನೊಂದು ಟೈಮ್ ಗ್ಲಾನ್ಸ್ ಮಾಡಿ. ಎಲ್ಲೋ ಬಸ್ಸಲ್ಲಿ ಹೋಗ್ತಾ ಇರ್ತೀರಿ, ಅವಾಗ ಟೇಬಲನ್ನು ಗ್ಲಾನ್ಸ್ ಮಾಡಿ, ಅಥವಾ ಎಲ್ಲೋ ವಾಕ್ ಮಾಡ್ತಾ ಇರ್ತೀರಿ, ಅವಾಗ ಟೇಬಲನ್ನು ಗ್ಲಾನ್ಸ್ ಮಾಡಿ. ಆಟೋಮೆಟಿಕ್ ಅದು ನಿಮಗೆ ನೆನಪಿರುತ್ತೆ ಎಕ್ಸಾಮಲ್ಲಿ. ಸೊ ನೆಕ್ಸ್ಟು ನಾನು ಈಗ ನಿಮಗೆ ಕ್ಯಾಲ್ಕುಲೇಷನಿಗೆ ಬೇಕಾದಂತಹ ಪ್ರೀರಿಕ್ವಿಸಿಟ್ಸ್ ಬಗ್ಗೆ ಇಲ್ಲಿ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ನೋಡಿ, ಪರ್ಸೆಂಟೇಜ್ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ಸನ್ನು ಇಟ್ಕೊಂಡು ನಾವು ಪ್ರತಿಯೊಂದು ಪ್ರಶ್ನೆಗಳನ್ನು ಸಹ ಎಕ್ಸಾಮಲ್ಲಿ ಬಿಡಿಸ್ಬೋದು. ಫಾರ್ ಎಕ್ಸಾಂಪಲ್, ಡಾಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಮಾಡಬೇಕಾದ್ರೆ ನಿಮಗೆ ಈ ಪರ್ಸೆಂಟೇಜ್ ಅನ್ನೋದು ಗೊತ್ತಿರಲೇಬೇಕಾಗತ್ತೆ. ಹಾಗಾಗಿ ಈ ಪರ್ಸೆಂಟೇಜ್ ನಿಮಗೆ ಚೆನ್ನಾಗಿ ಗೊತ್ತಿತ್ತು ಅಂದರೆ ಸೊ ಯೂಶ್ವಲ್ ಆಗಿ ನಿಮಗೆ 1/12 ತನಕ ಸಾಕು. ಮ್ಯಾಕ್ಸಿಮಮ್ ಯೂಸ್ ಆಗ್ತಕ್ಕಂಥದ್ದನ್ನು ಮಾತ್ರ ನಾನು ಹೇಳಿರ್ತೀನಿ. ಉಳಿದಿರೋದು ನಿಮಗೇನು ಅವಶ್ಯಕತೆ ಇಲ್ಲ. ಇದು ಕಾಂಪಿಟೇಟಿವ್ ಎಕ್ಸಾಮಿಗೆ ಬರ್ತಕ್ಕಂಥದ್ದು 1/20 ತನಕ. ಬಟ್ ಅಟ್ಲೀಸ್ಟ್ 1/12 ತನಕನಾದರೂ ನೆನ್ಪಿಟ್ಕೊಂಡ್ರೆ ಭಾಳ ಒಳ್ಳೆಯದು. ನೋಡಿ, ಯಾವ ರೀತಿ ನಾವು ಫ್ರಾಕ್ಷನಲ್ ರೆಪ್ರೆಸೆಂಟೇಷನ್ ಮಾಡ್ತೀವಿ ಪರ್ಸೆಂಟೇಜನ್ನು ಅಂದರೆ, ಸೊ ಶೇಕಡಾವಾರಿಂದ ಭಿನ್ನ ರಾಶಿಗೆ ಕನ್ವರ್ಟ್ ಮಾಡ್ತಕ್ಕಂಥದ್ದು, ಅದನ್ನೇ ನಾವು ಪರ್ಸೆಂಟೇಜ್ ಟು ಫ್ರಾಕ್ಷನ್ ಅಥವಾ ಫ್ರಾಕ್ಷನ್ ಟು ಪರ್ಸೆಂಟೇಜ್ ಅಂತ ಹೇಳ್ತೀವಿ. ನೋಡಿ, ಎಲ್ಲೋ ಯಾವುದೋ ಒಂದು ಕ್ವಶನ್ ಕೊಡ್ತಾನೆ ನಿಮಗೆ. ಆ ಕ್ವಶನಲ್ಲಿ ಏನು ಮಾಡ್ತಾನೆ ಅಂದರೆ ವಿದ್ಯಾರ್ಥಿಗಳೇ 50% ಅಂತ ಕೊಡ್ತಾನೆ. ಸೊ ಈಗ ನಾನೇನು ಮಾಡ್ತೀನಿ, 50% ಅಂತ ಕೊಟ್ಟಾಗ ನಾನು ಎಲ್ಲೂ ಸಹ ಅದನ್ನು 50/100 ಈ ಫಾರ್ಮನ್ನು ಯಾವುದೇ ಕಾರಣಕ್ಕೂ ಬರಿಬೇಡಿ. ಯಾವುದೇ ಕಾರಣಕ್ಕೂ ಆ ಫಾರ್ಮನ್ನು ಬರೆಯೋದಕ್ಕೆ ಹೋಗಬೇಡಿ, ಇದು ಟೈಮ್ ವೇಸ್ಟು. ಹಾಗಾಗಿ 51s 52s ಯಾವುದೇ ಕ್ವಶನಲ್ಲಿ 50% ಅಂತ ಕೊಟ್ಟಾಗ ನಾನು ಬರೀಬೇಕಾಗಿರ್ತಕ್ಕಂತಹ ಫ್ರಾಕ್ಷನ್ನು ದಟ್ ಈಸ್ 1/2. ಆಯಿತಾ? ಹಾಗಾಗಿ ಇಲ್ಲೂ ಅದೇ ಇರ್ತಕ್ಕಂಥದ್ದು. ನೋಡಿ, 1/2 ಅಂದರೆ 50%. ಅಂದರೆ 50ನ ಡಿನಾಮಿನೇಟ್ರ್ ಜೊತೆ ಮಲ್ಟಿಪ್ಲೈ ಮಾಡಿದಾಗ ಅಥವಾ 50 × 2 ಮಾಡಿದಾಗ 100 ಬರುತ್ತೆ. ಹಾಗಾಗಿ ನಿಮ್ಮ ಕ್ವಶನಲ್ಲಿ 50% ಕೊಟ್ಟಾಗ ನಾವು 1/2 ಅಂತಕ್ಕಂಥದ್ದನ್ನು ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಅದೇ ರೀತಿ ಅದರ ನೆಕ್ಸ್ಟ್ ನಂಬರ್ ನೋಡಿ, ಈಗ 1/2 50%, 1/3 ಯಾವುದನ್ನೋ 3 ಟೈಮ್ಸ್ ಮಾಡಿದಾಗ ನಿಯರೆಸ್ಟ್ 100 ಬರಬೇಕು. ಪರ್ಸೆಂಟೇಜ್ ಅಂದ್ರೇನು? ಪರ್ 100ಗೆ ಪ್ರತಿಯೊಂದು ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥದ್ದು ಪರ್ಸೆಂಟೇಜ್. ಶೇಕಡಾವಾರು ಅಥವಾ 100ಗೆ ನಾನು ಎಷ್ಟು ಪರ್ಸೆಂಟೇಜ್ ಇದೆ ಅಥವಾ ಎಷ್ಟು ಪರ್ಸೆಂಟೇಜ್ ಬರುತ್ತೆ ಅದನ್ನು ಕ್ಯಾಲ್ಕುಲೇಟ್ ಮಾಡ್ತೀನಿ. ನೋಡಿ, 1/2 50% ಅಂದರೆ ವಿದ್ಯಾರ್ಥಿಗಳೇ 50 × 2 ಮಾಡಿದರೆ 100 ಬರುತ್ತೆ. ಅದೇ ರೀತಿ ಯಾವುದೋ ಒಂದು ನಂಬರನ್ನು 3 ಟೈಮ್ಸ್ ಮಾಡಿದಾಗ ನಿಯರೆಸ್ಟ್ 100 ಅಥವಾ 100 ಬರ್ತಕ್ಕಂಥದ್ದು. ಸೊ ಅದು 33.33 ಮಾಡಿದರೆ ಇಂಟು 3 ಮಾಡಿದರೆ 99.99 ಸಮಥಿಂಗ್ ಬರುತ್ತೆ. ಹಾಗಾಗಿ ನಿಮಗೆ 1/3 ವ್ಯಾಲ್ಯೂ ಗೊತ್ತಿರಬೇಕು. ಎಲ್ಲೋ ಒಂದು ಕಡೆ ಕ್ವಶನಲ್ಲಿ 33.33% ಅಂತ ಕೊಟ್ಟಾಗ ನಾನು ಆ ಪ್ಲೇಸಲ್ಲಿ 1/3ನ ಯೂಸ್ ಮಾಡ್ತೀನಿ. ಅದು ಗೊತ್ತಿರಬೇಕಾಗತ್ತೆ. ಜಸ್ಟ್ ಆ ವ್ಯಾಲ್ಯೂ ನೆನ್ಪಿಟ್ಕೊಳ್ಳಿ ಅಷ್ಟೆ. ನೆಕ್ಸ್ಟ್ ಅದೇ ರೀತಿ 1/4 ಯಾವುದೋ ಒಂದು ನಂಬರನ್ನು 4 ಟೈಮ್ಸ್ ಮಾಡಿದಾಗ 100 ಬರುತ್ತೆ. ಆನ್ಸರು ಅದು 25. 25 4 100 ಅಥವಾ 25 4s 100. ಸೊ ನೀವು ಯಾವುದೇ ಫ್ರಾಕ್ಷನ್ ಬರೆದ್ರೂ ಅದೇ. ಸೊ 1/4 25%, 1/5 20%. ಯಾವುದನ್ನು ಬೇಕಾದರೂ ನೀವು ಕಲಿಬೋದು ಅಥವಾ ಯಾವುದನ್ನು ಬೇಕಾದರೂ ಪ್ರಾಕ್ಟೀಸ್ ಮಾಡ್ಬೋದು. 1/4 1/5 ನೋಡಿ, 1 ಮತ್ತು 5. ಸೊ ಯಾವುದೋ ಒಂದು ನಂಬರನ್ನು 5 ಸಲ ಮಾಡಿದಾಗ 100 ಬರುತ್ತೆ ಅಂದರೆ ಅದು 20ನೇ ಆಗಿರಬೇಕು. 25s 100. ನೆಕ್ಸ್ಟು 20ನ್ನು 5 ಸಲ ಮಾಡಿದರೆ 100 ಬರುತ್ತೆ. 1/6 16.66 ಅಥವಾ 16 2/3 ಎರಡು ಒಂದೇ ವಿದ್ಯಾರ್ಥಿಗಳೇ. 0.66 ಎಲ್ಲಿ ಬರುತ್ತೋ ಅಲ್ಲಿ 2/3 ಯೂಸ್ ಮಾಡ್ತೀವಿ. 0.33 ಎಲ್ಲಿ ಬರುತ್ತೋ ಅಲ್ಲಿ 1/3ನ ಯೂಸ್ ಮಾಡ್ತೀವಿ. ಹಾಗಾಗಿ ಅದು ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. 16.66 ಆರ್ 16 2/3.
ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ. ಫುಲ್ ವಿಡಿಯೋಗಾಗಿ ನಮ್ಮ ಅಚೀವರ್ಸ್ ಟ್ರಸ್ಟ್ ಅಚೀವರ್ಸ್ ಕೋಚಿಂಗ್ ಸೆಂಟರ್ ನ ಕೆಸೆಟ್ ಆನ್ಲೈನ್ ತರಗತಿಗಳಿಗೆ ನೀವು ಜಾಯ್ನ್ ಆಗಬಹುದು. ತುಂಬಾ ಅಫೋರ್ಡಬಲ್ ಕಾಸ್ಟ್ ನಲ್ಲಿ ನಿಮಗೆ ಕೆಸೆಟ್ ನೆಟ್ ನ ಕ್ಲಾಸಸ್ ಪೇಪರ್ 1 ಕ್ಲಾಸಸ್ ಅನ್ನ ಕೊಡ್ತಾ ಇದೀವಿ. ಸೊ ಸ್ನೇಹಿತರೆ, ಈ ಒಂದು ಕೋರ್ಸ್ ನಲ್ಲಿ ನಿಮಗೆ ಕ್ವಾಲಿಟಿ ಸ್ಟಡಿ ಮೆಟೀರಿಯಲ್ ಸಿಗುತ್ತೆ. ಹಾಗೆ ನಿಮಗೆ ಕಾನ್ಸೆಪ್ಟ್ ಟೆಸ್ಟ್ ಪ್ರತಿಯೊಂದು ಚಾಪ್ಟರ್ ಆಗ್ತಿದ್ದಂಗೂ ಕಾನ್ಸೆಪ್ಟ್ ಟೆಸ್ಟ್ ಸಿಗುತ್ತೆ. ಜೊತೆಗೆ ಪ್ರಾಕ್ಟೀಸ್ ಕ್ವಶನ್ಸ್ ಗೆ ವರ್ಕ್ ಬುಕ್ ಸಿಗುತ್ತೆ. ಜೊತೆಗೆ ನಿಮಗೆ ಹೆಚ್ಚುವರಿ ಪ್ರಾಕ್ಟೀಸ್ ಅಂತ ನಮ್ಮ ವೆಬ್ಸೈಟ್ ನಲ್ಲಿ 1 ಲಕ್ಷಕ್ಕೂ ಹೆಚ್ಚು ಪ್ರಶ್ನೆಗಳನ್ನ ಹಾಕಿಕೊಡಲಾಗಿದೆ. ಸೊ ಜೊತೆಗೆ ಲಾಸ್ಟ್ ಗೆ ಫುಲ್ ಲೆಂತ್ ಮಾಕ್ ಟೆಸ್ಟ್ ಅನ್ನ ಸಹ ಮಾಡಲಾಗುತ್ತೆ. ಸೊ ಈ ರೀತಿ ನಿಮ್ಮನ್ನ ಪ್ರಾಕ್ಟೀಸ್ ಮಾಡಿಸಿ 100ಕ್ಕೆ 100 ಅಂಕವನ್ನ ಈ ಪೇಪರ್ 1 ಅಲ್ಲಿ ತೆಗೆಸಲಿಕ್ಕೆ ಪ್ರಾಕ್ಟೀಸ್ ಮಾಡಿಸಲಾಗುತ್ತೆ. ಸೊ ಸ್ನೇಹಿತರೆ, ಇದಕ್ಕೆ ಹೆಚ್ಚುವರಿ ಮಾಹಿತಿಗಾಗಿ ಸಂಸ್ಥೆಯ ಫೋನ್ ನಂಬರ್ಗೆ ನೀವು ಕಾಲ್ ಮಾಡಬಹುದು ಅಥವಾ ರಾಘವೇಂದ್ರ ಮಠದ ರಸ್ತೆ, ತಿಲಕ್ ನಗರ್ ಮೊದಲನೇ ಕ್ರಾಸ್ ನಲ್ಲಿ ಸತತ 10 ವರ್ಷದಿಂದ ಉತ್ತಮ ಫಲಿತಾಂಶ ದಾಖಲಿಸಿಕೊಂಡು ಬರ್ತಿರುವಂತಹ ನಮ್ಮ ಅಚೀವರ್ ಸಂಸ್ಥೆಗೆ ಖುದ್ದಾಗಿ ಭೇಟಿ ನೀಡಬಹುದು ಅಂತ ಹೇಳ್ತಾ, ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.